ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು 2 ದಿನದ ಮಟ್ಟಿಗೆ ದಾಂಡೇಲಿ ಟ್ರಿಪ್ಪನ್ನು ಹೋಗಿದ್ವಿ. ಅಲ್ಲಿರುವಂತಹ ವಾತಾವರಣ ತುಂಬಾ ಅದ್ಭುತ ಅನ್ಕೋತೀನಿ. ಯಾಕಂದರೆ ಅಲ್ಲಿ ಹಕ್ಕಿಗಳ ಚಿಲಿಪಿಲಿ, ಆ ಗಿಡಗಳ ಸದ್ದು ಕೇಳಿದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನಾವು ಡೈಲಿ ಇಲ್ಲಿ ಕೇಳ್ಬೋದು ಬರೀ ಗಾಡಿ ಹಾರ್ನ್ ಸೌಂಡ್ಗಳು ಇಂಥದ್ದೆಲ್ಲ ಕೇಳ್ತೀವಿ. ಅಲ್ಲಿ ಏನು ಅದು ತಂಪಾದ ಒಂದು ವಾತಾವರಣ. ಅಲ್ಲಿ ಕಪಲ್ಸ್ಗಳಿಗಂತೂ ತುಂಬಾ ಮಾಡಿಸಿದಂತಹ ಒಂದು ಪ್ಲೇಸ್ ಅನ್ಬೋದು. ಯಾಕಂದರೆ ಅಲ್ಲಿ ರೂಮ್ ಸಿಸ್ಟಮ್ ಆಗಲಿ, ಊಟ ತಿಂಡಿ ಆಗಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿರುತ್ತವೆ, ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳು ಕರ್ಕೊಂಡು ಹೋದ್ರು ಅಂತೂ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗಿದ್ರೆ ಹಾಸನ ದಾಂಡೇಲಿ ಟ್ರಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ದಾಂಡೇಲಿ ರೆಸಾರ್ಟ್ಗೆ ಎಂಟ್ರಿ ಆದ ತಕ್ಷಣ ಈ ಥರ ಒಂದು ನಮಗೆ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ಒಂದು ದೊಡ್ಡದಾದ ರೆಸಾರ್ಟ್ ಇದೆ. ಅದರಲ್ಲಿ ಸಪ್ರೇಟ್ ರೂಮ್ಸ್ಗಳಿದೆ. ನಮಗೆ ಯಾವ ಥರ ರೂಮ್ ಬೇಕೋ ಆ ಥರ ರೂಮ್ಗಳನ್ನು ನಾವು ಬುಕ್ಕಿಂಗ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಎಷ್ಟು ಚೆನ್ನಾಗಿದೆ, ಆದರೆ ಅಷ್ಟೇ ಕೋಲ್ಡಾಗಿರುತ್ತದೆ ನೀರು ಅದರಲ್ಲಿ. ನಾನಂತೂ ಯಾವಾಗ ಇದರಲ್ಲಿ ಈಜಾಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ನಮ್ಮ ಮನೆಯವ್ರ ಮುಂದೆ ಹೋಗ್ತಾ ಇದ್ದಾರೆ. ಹಾಗೆ ಈ ರೂಮ್ ಕೂಡ ನಾವು ಬುಕ್ ಮಾಡಿಕೊಂಡೇ ಬಂದಿದ್ವಿ. ರೂಮು ಸಿಂಗಲ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತದೆ. ತುಂಬ ಸ್ವಚ್ಛತೆ ಇರ್ತದೆ. ಮತ್ತು ಇಲ್ಲಿ ಉಯ್ಯಾಲೆ, ಸಣ್ಣ ಮಕ್ಕಳಿಗೆ ಆಟ ಆಡಲು ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿವೆ. ನಾವು ಕೂಡ ಅದನ್ನು ಆಟ ಆಡಿದೆ. ಅದು ಆಟ ಆಡಿದ ತಕ್ಷಣ ನಮಗೂ ಅನ್ನಿಸ್ತು, ನಮ್ಮದು ವಾಪಸ್ ನಮ್ಮ ಮೆಮೊರೀಸ್ ಒಳ್ಳೆ ನಮಗೆ ಸಿಕ್ತು. ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ಉಯ್ಯಾಲೆಯಲ್ಲಿ ನಾವು ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡ್ತಿರ್ಬೋದು ನೀವು, ನಾವು ಯಾವ ಥರವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಆಟ ಆಡ್ತಾ. ಹಾಗೆ ಕೂಡ ನನ್ನ ಹಸ್ಬೆಂಡ್ ಕೂಡ ಎಂಜಾಯ್ ಮಾಡಿದರು ನನ್ನ ಜೊತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಕೆಲವು ಟೈಮ್ ನಾವು ಆಟ ಆಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ನೋಡಿ, ಆಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಅವಿ ಕೂಡ ತುಂಬ ಎಂಜಾಯ್ ಮಾಡ್ತಾ ಆಟವನ್ನು ಆಡಿದರು. ಮತ್ತು ನಾನು ಕೂಡ ಅದನ್ನು ಟ್ರೈ ಮಾಡಿದೆ. ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಿಗೆ ಬಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನೀರು ಕೂಡ ತುಂಬ ನೈಟು ಇಲ್ಲಿ ಫೈರ್ ಕ್ಯಾಂಪ್ ಹಾಕಿರ್ತಾರೆ, ಸಾಂಗ್ ಕೂಡ ಹಚ್ಚಿರ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಕಪಲ್ಸ್ಗಳಲ್ಲಿ. ಮತ್ತು ಬೆಳಿಗ್ಗೆ ನಾನು ಎದ್ದ ಕೂಡಲೇ ಸ್ವಿಮ್ಮಿಂಗ್ ಪೂಲ್ಗೆ ಬಂದೆ. ನೀರು ತುಂಬ ಕೋಲ್ಡಿತ್ತು, ಭಾಳ ಚಳಿ ಅನಿಸ್ತಿತ್ತು. ಆದರೆ ನೀರಿನಲ್ಲಿ ನಾನು ಅಷ್ಟೇನು ಚಳಿ ಅನ್ನಿಸ್ಲಿಲ್ಲ. ತುಂಬ ಎಂಜಾಯ್ ಮಾಡಿದೆ. ಮಿನಿಮಮ್ 1 ಅವರ್ ನಾನಲ್ಲಿ ನೀರಿನಲ್ಲಿ ಆಟ ಆಡಿದೆ. ಅಲ್ಲಿಗೆ ಬಾ ಅಂದೆ, ನೀರು ಕೋಲ್ಡಿದೆವಲ್ಲ ಅಂಥೇಳಿ. ಆಮೇಲೆ ತಾವೇ ಬಂದು ತಾವು ಕೂಡ ಎಷ್ಟೊಂದು ಸ್ವಿಮ್ಮಿಂಗ್ ಮಾಡಿ ಅದರಲ್ಲಿ ಆಟ ಆಡಿ ತುಂಬ ಎಂಜಾಯ್ ಮಾಡಿದರು. ಇದಾದ ತಕ್ಷಣ ನಾವೆಲ್ಲ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಮತ್ತೆ ಬೋಟಿಂಗ್ ಕ್ಯಾಂಪ್ಗೆ ಹೋದ್ವಿ. ಇಲ್ಲಿ ಸ್ಟಾರ್ಟಿಂಗ್ ನನಗೆ ತುಂಬ ಭಯ ಆಯಿತು ಬೋಟಿಂಗ್ ಕ್ಯಾಂಪಲ್ಲಿ. ಯಾಕಂದರೆ ನೀರು ಭಾಳ ಫೋರ್ಸಿಂದ ಬರ್ತಾಯಿತ್ತು. ಆ ಕಡೆ ದಡದಿಂದ ತುಂಬ ಫೋರ್ಸಿತ್ತು ನೀರು. ಎಲ್ಲೇ ಬೋಟ್ ಮುಳುಗ್ತಿತ್ತು ಏನು ಅಂಥೇಳಿ ನನಗೆ ತುಂಬ ಭಯ ಆಯಿತು. ಆಮೇಲೆ ಇನ್ನೂ ಒಂದು ಇತ್ತು ಬೋಟಿಂಗು. ಅದು 5-6 ಜನದ್ದು ಬೋಟಿಂಗ್ ಅದು. ಅದರಲ್ಲಿ ಏನಷ್ಟು ಭಯ ಆಗಲಿಲ್ಲ, ತುಂಬ ಎಂಜಾಯ್ ಮಾಡಿದ್ವಿ.